ಹಾಯ್ ಫ್ರೆಂಡ್ಸ್, ಇವತ್ತು ಬನ್ನಿ ಬ್ಯಾಗ್ ಹೇಗೆ ರೆಡಿ ಮಾಡೋದು ಅಂತೇಳಿ ನೋಡೋಣ. ಫ್ರಂಟು ಬ್ಯಾಕ್ ಇವತ್ತು ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ. ನಾವು ಬ್ಯಾಕಿಗೆ 1 ಇಂಚ್ ಫೋಲ್ಡಿಂಗಲ್ಲಿ ಮಾರ್ಜಿನಿಗೆ ಹಾಕ್ಕೊಂಡಿರ್ತೀವಿ ಫೋಲ್ಡ್ ಆಗೋಕ್ಕೆ ಬ್ಯಾಕು. ಅದನ್ನು 1 ಇಂಚು ಫೋಲ್ಡಿಂಗಲ್ಲೇ ಸ್ಟ್ರೈಟ್ ಗೆರೆ ಹಾಕೋಬೇಕು. ಗೆರೆ ಮೇಲೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು. ಒಂದೇ ಸಮ ಇರಬೇಕು ಅದು ಸ್ಟಿಚ್ಚು, ಒಳಗೆ ಹೊರಗೆ ಆ ಥರ ಹೋಗ್ಬಾರ್ದು. 1 ಇಂಚ್ ಅಂದರೆ 1 ಇಂಚಲ್ಲಿ ಸ್ಟ್ರೈಟಾಗಿ ಬರಬೇಕು. ನಿಮ್ಗೆ ಹಂಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಂಬಿಡ್ಬೋದು. ಮಾರ್ಕ್ ಹಾಕ್ಕೊಂಡು ಮಾಡ್ಬೋದು. ಮತ್ತು ಅದ್ರ ಮೇಲೆ ರಿವರ್ಸ್ ಮಾಡಿಕೊಂಡು ಸೇಮ್ ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿ ನಿಮ್ಗೆ ಈಸಿ ಆಗುತ್ತೆ. ಕಿನ್ನರಿ ಹಾಕಬೇಕು ಒಂದು, ಅಂದರೆ ಎಡ್ಜ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಅದನ್ನು ರಿವರ್ಸ್ ಮಾಡಿಕೊಂಡ್ರೆ ಕಚ್ಚಾ ನೀಟಾಗಿ ಒಳಗಡೆ ಎಲ್ಲ ಫೋಲ್ಡ್ ಆಗುತ್ತೆ, ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಬ್ಯಾಕಲ್ಲಿ ಜಾಸ್ತಿ ಕೆಲಸ ಇಲ್ಲ, ಫ್ರಂಟಲ್ಲಿ ಮಾತ್ರ. ಫ್ರಂಟು ಮತ್ತು ವೇಸ್ಟ್ ಬ್ಯಾಂಡ್ ಎಲ್ಲ ಫಿನಿಷ್ ಮಾಡಬೇಕಲ್ಲ, ಹಾಗಾಗಿ ಫ್ರಂಟ್ ಸ್ವಲ್ಪ ಕೆಲಸ ಜಾಸ್ತಿ, ಸ್ಲೀವ್ಸಲ್ಲೂ ಜಾಸ್ತಿ ಕೆಲಸ ಇರಲ್ಲ. ಈಸಿಯಾಗಿ ಕಲ್ತ್ಕೋಬೋದು ನೀವು. ಈಸಿಯಾಗಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆರಾಮ್ಸೆ. ಇಲ್ಲ ನಾನು ವೀಡಿಯೋ ನೋಡ್ಕೊಂಡು ನೀವು ಅದನ್ನೇ ಕಾಪಿ ಮಾಡಿಕೊಂಡ್ರು ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಸೇಮ್ ನಾನು ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಅದೇ ಥರನೇ ಕಾಪಿ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಕಲ್ತ್ಕೋಬೋದು. ಒಂದೆರಡು ಹೊಲಿಯೋವರೆಗೂ ಸ್ವಲ್ಪ ಹಂಗೆ ಅನಿಸುತ್ತೆ ಅಷ್ಟೇ, ಸ್ವಲ್ಪ ತಲೆಗೆ ಹೋಗೋವರೆಗೂ. ಆಮೇಲೆ ತಲೆಗೆ ಹೋದ್ಮೇಲೆ ಹೇಗೆ ಮಾಡೋದು ಪರ್ಫೆಕ್ಟ್ ನೀಟಾಗಿ ಫಿನಿಷಿಂಗ್ ಹೇಗೆ ಕೊಡೋದು, ಅದನ್ನು ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂಬಿಡ್ಬೋದು. ನಾನು ಆ್ಯಕ್ಚುಲಿ ಯಾವಾಗಲೂ ಲೈನಿಂಗ್ ಪೀಸ್ನೇ ಕಟ್ ಮಾಡ್ಕೊಳ್ಳೋದು. ಯಾಕೆಂದರೆ ಕಾಟನ್ ಪೀಸ್ ಇರುತ್ತಲ್ವ, ಹಾಗಾಗಿ ಅದು ಇದಾಗಲ್ಲ, ಶೇಕ್ ಆಗಲ್ಲ, ಮತ್ತು ಒಳಗೆ ಹೊರಗೆ ಹೋಗಲ್ಲ, ನೀಟಾಗಿ ಬರುತ್ತೆ. ಇದಾದರೆ ಮತ್ತು ಮೇಯ್ನ್ ಪೀಸಿಂದ ಮಾಡ್ಕೊತೀವಿ ಅಂತಂದರೆ ಅದು ಮೇಯ್ನ್ ಪೀಸು ಕೆಲವುದು ಮಾರ್ಬಲ್ಲು ಆ ಥರ ಬೇರೆ ಬೇರೆ ಫ್ಯಾಬ್ರಿಕ್ ಇರೋದ್ರಿಂದ ಕಾಟನ್ನೇ ಇರೋಲ್ಲ, ಹಾಗಾಗಿ ಅದು ನೀಟಾಗಿ ಫಿನಿಷಿಂಗ್ ಕುತ್ಕೊಳ್ಳಲ್ಲ ಮತ್ತು ನೀಟಾಗಿ ಕಟ್ಟಿಂಗ್ ಬರೋಲ್ಲ. ಹಾಗಾಗಿ ನಾನು ಲೈನಿಂಗ್ ಪೀಸ್ನೇ ಕಟ್ ಮಾಡ್ಕೊಳ್ಳೋದು. ನಾನು ಫ್ರಂಟ್ ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕು ಅಂತಂದರೆ ಸೀದಾದಲ್ಲಿ ಇಟ್ಕೊಂಡು ನಾವು 1 ಇಂಚ್ ಫೋಲ್ಡಿಂಗ್ ಮಾಡ್ಕೋಬೇಕು. ಬಟ್ ಫ್ರಂಟ್ ಅಂದರೆ ಹಾಗೇನಿಲ್ಲ, ಡೈರೆಕ್ಟು ಲೈನಿಂಗ್ನ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೋದು. ಆದರೆ ಆಪೋಸಿಟ್ ನೋಡ್ಕೋಬೇಕು. ಬಟ್ ಫ್ಯಾಬ್ರಿಕಲ್ಲಿ ಗೊತ್ತಾಗುತ್ತೆ ಯಾಕೆ ಅಂದರೆ ನಾವು ಆಪೋಸಿಟು ಕೆಲವು ಸತಿ ಫ್ಯಾಬ್ರಿಕ್ಕು ಸೇಮೇ ಇತ್ತು ಅಂತ ಅಂದಾಗ ನಾವು ಸ್ವಲ್ಪ ಫ್ರಂಟು ಬ್ಯಾಕು ಯಾವ ಥರ ಬರುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಅದನ್ನು ನಾವು ಯಾವ ಕಡೆ ಎಂಡ್ ಮಾಡಿರ್ತೀವಿ ಈ ಕಡೆಯಿಂದ ಅದೇ ಇದರಲ್ಲೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಫ್ಯಾಬ್ರಿಕ್ ಯಾವುದು ಫ್ರಂಟು ಯಾವುದು ಬ್ಯಾಕು, ಮತ್ತು ಎಲ್ಲ 2 ಫ್ರಂಟು ಒಂದೇ ಸೈಡ್ ಇದೆಯಲ್ಲ ಆಪೋಸಿಟ್ ಸೈಡ್ ಇದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೇಯ್ನು ಫ್ರಂಟು ಬ್ಯಾಕಲ್ಲಿ ಫ್ರಂಟಲ್ಲಿ ನಾವು ನೋಡ್ಕೋಬೇಕಾಗಿರೋದು ಅದು 2 ಸೈಡ್. ಒಂದೇ ಸೈಡ್ ಮಾಡಿಬಿಡ್ತೀವಿ ಅರ್ಜೆಂಟಾಗಿ ಮಾಡಬೇಕಾದ್ರೆ. ನೋಡಿ ಫ್ರಂಟ್ ರೆಡಿ ಆಯಿತು. ಡಾಟ್ ಹಿಡಿತಾ ಇದ್ದೀನಿ. ದೊಡ್ಡ ಡಾಟ್ ಬಂದು ಇದು ಮೇಯ್ನ್ ಚೆಸ್ಟ್ ಕೂರೋ ಅಂತ ದೊಡ್ಡ ಡಾಟ್ ಇದು 2.5 ಇಂಚಲ್ಲಿ ನಾನು ಹಿಡ್ಕೊತೀನಿ ಯಾವಾಗಲೂ ಅಷ್ಟೇ. 2.5 ಇಂಚು, 2 ಇಂಚು ಮತ್ತು 32 ಸೈಜ್ ಇದೆ. ಆ್ಯಕ್ಚುಲಿ 38 ಸೈಜ್ ಬ್ಲೌಸ್ ಇದು. 32 ಸೈಜು ಆದರೆ ನಾನು ಅದನ್ನು 2 ಇಂಚು, 1.5 ಇಂಚು, 1.25 ಇಂಚು ಹಿಡಿದ್ರೆ ಸಾಕಾಗುತ್ತೆ. ಅದು ಕರೆಕ್ಟಾಗಿ ಆ ಶೇಪಲ್ಲೇ ಕುತ್ಕೊಳ್ಳೋ ಥರ ಕಪ್ಸು ನೀಟಾಗಿ ಬರೋ ಥರನೇ ನಾವು ಇಟ್ಕೊಬೇಕಾಗುತ್ತೆ. ಹಿಡ್ಕೊಂಡು ಅದನ್ನು ಕೂರಿಸ್ಕೋಬೇಕಾಗುತ್ತೆ. ಅಂದರೆ ನೀವು ಸ್ಟಿಚಿಂಗಲ್ಲಿ ಇದು ಕಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಹಾಕ್ಕೋಬೋದು. ಕಟ್ಟಿಂಗಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಬಟ್ ಆದರೆ ನಾವು ಅವಾಗಿಂದ ಮಾಡಿದ್ದೀವಲ್ಲ, ಹಂಗಾಗಿ ನಮಗೇನು ಅದು ಮಾರ್ಕ್ ಹಾಕೋಬೇಕು ಅನ್ನೋದೇನಿರಲ್ಲ. ನೋಡಿ ಎಷ್ಟು ನೀಟಾಗಿ ಕುತ್ಕೊಂತು ಕಪ್ಸ್, ಹೆಂಗೆ ನೀಟಾಗಿ ಬರುತ್ತೆ ಚೆಸ್ಟ್ ಅಂದರೆ ನೀಟಾಗಿ ಕೂರುತ್ತೆ ಅದು ಕಪ್ಸು. ನೆಕ್ಸ್ಟ್ ವೀಡಿಯೋ ಕಟಿಂಗ್ ಇದು ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ವಾಚ್ ಮಾಡಿದ್ದು.